ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇವತ್ತು ಮನೆ ದೇವರು ಅಂತರಗಟ್ಟೆ ಹೋಗಿದ್ವು. ಅಂದರೆ ಕಡೂರು ಹತ್ರ ಇದೆ ಈ ದೇವಸ್ಥಾನ. ಕಡೂರು ತಾಲೂಕಿಗೆ ಸೇರುತ್ತೆ. ಸ್ವಲ್ಪ ದೂರ, ನಮ್ಮೂರಿಂದ ಒಂದು 2 ಅವರ್ ಜರ್ನಿ ಆಗುತ್ತೆ. ಫುಲ್ ಫ್ಯಾಮಿಲಿನೇ ಹೋಗಿದ್ವು, ಅಂದರೆ ಅಣ್ಣ ತಮ್ಮಂದಿರು ರಿಲೇಷನಲ್ಲಿ ಹೋಗಿದ್ವು. ನೋಡಿ ಇಷ್ಟು ಜನ ಬಂದಿದ್ದೀವಿ. ನಾವು ಬಂದಾಗ ಅಂದರೆ ನಾನು ಹಿಂದಿನ ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ. ಆ ಲಾಗು ಇದ್ದಕ್ಕಿದ್ದಂಗೆ ಡಿಲೀಟ್ ಆಗಿತ್ತು. ಅಂದರೆ ಅದರಲ್ಲಿ ನಾನು ದೇವ್ರ ಮ್ಯೂಸಿಕ್ ಹಾಕಿ ಕೊಟ್ಬಿಟ್ಟಿದ್ದೆ. ಅದು ಸರಿಯಾಗಿ ಗೊತ್ತಿರಲಿಲ್ಲ, ನಾನು ಅದು ಮ್ಯೂಟ್ ಮಾಡಬೇಕಾಗಿತ್ತು. ಹಾಗಾಗಿ ಅದು ಇದ್ದಕ್ಕಿದ್ದಂಗೆ ಡಿಲೀಟ್ ಆಗಿತ್ತು ಆ ವಿಡಿಯೋ. ಮತ್ತು ಇದನ್ನು ಪೂರ್ತಿ ಮ್ಯೂಟ್ ಮಾಡಿದ್ದೀನಿ. ಅಂದರೆ ವಾಯ್ಸ್ ಓವರ್ ಅಷ್ಟೇ ಕೊಡ್ತಾ ಇರೋದು. ಅಂದರೆ ದೇವ್ರ ಸೌಂಡ್ ಸ್ವಲ್ಪ ದೇವಸ್ಥಾನದಲ್ಲಿ ಅದು ಗಂಟೆ ಅದು ಇತ್ತಲ್ಲ, ಹಾಗಾಗಿ ಹಿಂದಿನ ವೀಡಿಯೋ ಡಿಲೀಟ್ ಆಗಿತ್ತು. ಅದು ಯಾವುದು ಕೂಡ ಈ ವಿಡಿಯೋದಲ್ಲಿ ಇಲ್ಲ. ಹಾಗಾಗಿ ನಾನು ಪೂರ್ತಿ ಮ್ಯೂಟ್ ಮಾಡಿ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಹಾಗೆ ಮೆಡ್ಲಕ್ಕಿ ಮತ್ತು ಆರತಿ ಎಲ್ಲ ಮಾಡ್ಕೊಬಂದಿದ್ವು. ಹಾಗೆ 2 ಮರಿ ತಂದಿದ್ವು, ಅಂದರೆ ಕುರಿ ಮರಿ. ತಾಯಿಗೆ ಮಡ್ಲಕ್ಕಿ ಹಾಗೆ ಆರತಿ ಎಲ್ಲ ಒಪ್ಪಿಸಿ 2 ಕುರಿನ ಕುಯ್ದು, ಹಾಗೆ ಚಿಕನ್ ಅಂದರೆ ಮಟನ್ ತಿಂದಿಲ್ಲವ್ರಿಗೆ ಚಿಕನ್ ವ್ಯವಸ್ಥೆ ಕೂಡ ಇತ್ತು. ಹಾಗೆ ನೋಡಿ ಒಳಗಡೆ ಈ ಥರ ಅಲಂಕಾರ ಮಾಡಿದರು. ನಾವು ಹೋಗಿದ್ದು ಶುಕ್ರವಾರ. ಲೇಟಾಗಿ ವಿಡಿಯೋ ಅಪ್ಲೋಡ್ ಆಗ್ತಾಯಿದೆ. ನಾನು ಇವಾಗ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಹೇಳ್ತಾನೆ ಇದ್ದೀನಿ, ನಂದು ಫೋನ್ ಸ್ವಲ್ಪ ಪ್ರಾಬ್ಲಮಲ್ಲಿದೆ, ಸ್ಟೋರೇಜ್ ಜಾಸ್ತಿ ಆದಾಗ ಇದ್ದಕ್ಕಿದ್ದಂಗೆ ವಿಡಿಯೋ ವಾಪಸ್ ಬರುತ್ತೆ. ಹಾಗಾಗಿ ಎಡಿಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕಿಂತ ಮುಂಚೆ 2 ವೀಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು, ಬೆಂಗಳೂರಲ್ಲಿ ನಾನು ಹೋಗಿದ್ದಂಥ ವೀಡಿಯೋ. ಆದರೆ ಅದು ಇವಾಗ ಸದ್ಯಕ್ಕೆ ಅಕ್ಕ ದೇವ್ರದ್ದು ವೀಡಿಯೋ ಅಪ್ಲೋಡ್ ಮಾಡ್ದೆ ಅಂತ ಊರಲ್ಲೆಲ್ಲ ಕೇಳ್ತಾ ಇದ್ದಾರೆ. ಹಾಗಾಗಿ ಫಸ್ಟು ಇದನ್ನು ಅಪ್ಲೋಡ್ ಮಾಡೋಣ ಅಂತ ಇದನ್ನೇ ಫಸ್ಟ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಆರತಿ ಎಲ್ಲ ಆದಮೇಲೆ ಹೊರಗಡೆ ಬಂದು ಸ್ವಲ್ಪ ಕೂತ್ಕೊಂಡಿದ್ವು. ಅದಾದಮೇಲೆ ಸ್ವಲ್ಪ ನಮ್ಮ ಡ್ಯಾನ್ಸ್ ಕಲ್ಚರ್, ಅಂದರೆ ಬಂಜಾರ ಕಲ್ಚರಲ್ಲಿ ಕೆಲವೊಂದಿದೆ, ಹಾಡು ಡ್ಯಾನ್ಸ್ ಎಲ್ಲ ಮಾಡಾದಮೇಲೆ ಇವಾಗ ಕುರಿ ಎಲ್ಲ ಕುಯ್ತಾ ಇದ್ದಾರೆ. ಅಲ್ಲಿ ದೇವ್ರ ಮುಂದೆನೇ ಕುರಿ ಎಲ್ಲ ಕುಯ್ಕೊಂಡು ಬಂದ್ವು. ಇವಾಗ ಇಲ್ಲಿಗೆ ಬಂದು, ಅಂದರೆ ಒಂದು ಛತ್ರ ಥರ ಬುಕ್ ಮಾಡ್ಕೊಂಡಿದ್ವು, ರೂಮ್ ಥರ. ಅಲ್ಲಿ ಬಂದು ಇವಾಗ ಕುರಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ, ಕ್ಲೀನ್ ಮಾಡ್ತಾ ಇದ್ದಾರೆ. ಹಾಗೆ ನಾನು ಮತ್ತು ನನ್ನ ನಾದಿ ಇಬ್ಬರು ಕೂಡ ಟೀ ಇಡೋಣ ಅಂದ್ಬಿಟ್ಟು ಹೊರಗಡೆ ಬಂದ್ವು. ಈ ಥರ ಒಲೆಯಲ್ಲಿ ಅಡುಗೆ ಮಾಡ್ತಿರೋದು, ಅಂದರೆ ಗ್ಯಾಸ್ ಯಾರೂ ತಂದಿರಲಿಲ್ಲ. ಇವಾಗ ಗ್ಯಾಸ್ ಯಾರೂ ಕೊಡೋದು ಇಲ್ಲ ಮತ್ತು ಸಿಗ್ತಾ ಇಲ್ಲ ಬೇಗ. ಹಾಗಾಗಿ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ನಾವು ಟೀ ಇಟ್ಕೊಟ್ರು. ಹಾಗೆ ನೋಡಿ ಹೊರಗಡೆ ಈ ಥರ ಪಾತ್ರೆಯಲ್ಲಿ ಚೆನ್ನಾಗಿ ಇದು ಮಾಡಿಕೊಟ್ರು. ಅಷ್ಟರಲ್ಲಿ ನಾವು ಕೂಡ ಇವ್ರು ಒಲೆಯಲ್ಲಿ ಅಡುಗೆ ಮಾಡ್ತಿರೋದ್ರಿಂದ ನಾವು ದೇವಸ್ಥಾನದಿಂದ ಈ ಕಡೆ, ಅಂದರೆ ಸ್ವಲ್ಪ 1 ಕಿಲೋಮೀಟ್ರ್ ಆಗುತ್ತಷ್ಟೇ, ಅಲ್ಲಿಗೆ ಬಂದ್ವು. ಅಂದರೆ ಇಲ್ಲಿ ತಾಯಿ ಹೆರಿಗೆ ನೋವಲ್ಲಿ ಒದ್ದಾಡಿರುವಂಥ ಜಾಗ ಅಂತೆ ಇದು. ಇಲ್ಲಿ ತಾಯಿ ಹೆರಿಗೆ ನೋವಲ್ಲಿ ಒದ್ದಾಡಿರೋವಂಥದ್ದು ಸೀರೆ ಎಲ್ಲ, ಅಂದರೆ ಸೀರೆಯಲ್ಲಿ ಒದ್ದಾಡಿದಾರಲ್ಲ ಅದೆಲ್ಲ ಅಚ್ಚೆ ಹಾಗೇ ಮೂಡಿತ್ತದು ಇದ್ರ ಮೇಲೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಅಲ್ಲಿ ಬಂದರೆ ಇಲ್ಲಿಗೆ ಬಂದು ಕೈ ಮುಗಿದು ಹೋಗ್ತಾರೆ. ಹಾಗಾಗಿ ಇಲ್ಲೆಲ್ಲ ಬಂದು ನೋಡ್ಕೊಂಡು ಹೋಗೋಣ ಅಂತ ಬಂದ್ವು. ಇಲ್ಲಿ ಕೈ ಊರಿರೋದು, ಮತ್ತು ಇಲ್ಲಿ ಗಂಗಮ್ಮ ಮಾಡ್ತೀವಲ್ಲ ಅಲ್ಲೂ ಕೂಡ ತುಂಬ ಪವಾಡ ನಡೆದಿದೆ ಹಿಂದೆ ಎಲ್ಲ. ಹಾಗಾಗಿ ಇಲ್ಲಿ ನಾವು ಹಿಂದಿನ ಲಾಗಲ್ಲಿ ತೋರಿಸಿದೆ, ಕೆಲವೊಬ್ರು ನೋಡಿದ್ದೀರಾ, ಕೆಲವೊಬ್ರು ನೋಡಿರಲ್ಲ, ಫಸ್ಟ್ ಟೈಮ್ ನೋಡಿರೋರು ಇರ್ತೀರ. ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿ ಈ ಥರ ಒದ್ದಾಡಿದ್ದಾರೆ ಹೆರಿಗೆ ನೋವಿಂದ. ನೋಡಿ ಸೀರೆ ಎಲ್ಲ ಅದು ಹೇಗಿದಾಗಿದೆ. ಕೆಲವೊಬ್ರಿಗೆ ಇದು ಮೂಢನಂಬಿಕೆ ಅನ್ನಿಸ್ಬೋದು, ಆದರೆ ಇದು ನಂಬಿಕೆನೇ. ತುಂಬ ಒಂದು ಹಳೇ ಇದು ತುಂಬ ವರ್ಷದಿಂದ ಇದೇ ಥರ ಇದೆ. ಇಲ್ಲಿ ಬಟ್ಟೆ ಕೂಡ ಇದೆ ದೇವಿದು, ಅದನ್ನು ಹಾಗೆ ಸೀರೆ ಮೇಲೆ ಸೀರೆ ಹಾಕಿದ್ದಾರೆ. ಅದು ಅಷ್ಟು ನೀಟಾಗಿ ಕಾಣಿಸಲ್ಲ, ಅಂದರೆ ಅವಾಗಿನ ಕಾಲದಲ್ಲಿ ಇಡಬೇಕಲ್ಲ, ಹಾಗಾಗಿ ಸೀರೆ ಮುಚ್ಚಿದ್ದಾರೆ. ಇನ್ನು ಈ ಕಡೆ ಬಂದರೆ ತಾಯಿ ಹೆರಿಗೆ ಆದಮೇಲೆ ಸೂತ್ಕಾಗುತ್ತೆ ಅಂತ ಬಂಡೆಯಿಂದ ನೀರು ತೆಗ್ದು, ಕೈಯಿಂದ ನೀರು ತೆಗ್ದು ಆ ನೀರಲ್ಲಿ ಸ್ನಾನ ಮಾಡಿದಾರಂತೆ. ಹಾಗಾಗಿ ಬಂದು ಇಲ್ಲೂ ಕೂಡ ಗಂಗಮ್ಮನ ಮಾಡ್ತಾರೆ. ಫಸ್ಟು ಇಲ್ಲಿಗೆ ಬಂದಾದಮೇಲೆ ನೆಕ್ಸ್ಟು ಅಲ್ಲಿಗೆ ಹೋಗಿ ಪೂಜೆ ಮಾಡಬೇಕಾಗುತ್ತೆ. ಇಲ್ಲಿ ಇವಾಗ ಪೂಜೆನ ಮಾಡ್ತಾಯಿದ್ದೀವಿ. ಅಂದರೆ ಪ್ರತಿಯೊಬ್ಬರು ಗಂಡ್ಮಕ್ಳು ಹೆಣ್ಮಕ್ಳು ಅಂತ ಏನು ಭೇದನೇ ಇಲ್ಲ. ಗಂಡ್ಮಕ್ಳು ಕೂಡ ಪೂಜೆ ಮಾಡ್ತಾಯಿದ್ರು, ಹೆಣ್ಮಕ್ಳು ಕೂಡ ಪೂಜೆನ ಮಾಡ್ತಾಯಿದ್ರು. ನೋಡಿ ಅವ್ರು ಬಂದು ಅಲ್ಲಿಂದ, ಅಂದರೆ ಗಂಗಮ್ಮ ನೀರು ತಗೊಬಂದು ಅಲ್ಲಿಂದ ಇವಾಗ ಪೂಜೆನ ಮಾಡಿಕೊಂಡು ನೀರನ್ನ ತೊಗೊಂಡೋಗ್ತಾರೆ ಕೆಲವೊಬ್ಬರು. ನಾವು ಕೂಡ ಒಂದು ಬಾಟ್ಲಲ್ಲಿ ನೀರೆಲ್ಲ ತೊಗೊಂಡು ಬಂದ್ವು. ಅದನ್ನು ನಾವು ನಮ್ಮ ಮನೆ ವಾರ, ಅಂದರೆ ಮಂಗಳವಾರ ನಾವು ವಾರ ಮಾಡ್ತೀವಿ ದೇವಿಗೆ. ಅವತ್ತು ಸ್ವಲ್ಪ ನೀರೆಲ್ಲ ಚಿಮ್ಮಿಸಿ ಅವತ್ತು ನೀರಿಗೂ ಕೂಡ ಪೂಜೆನ ಮಾಡ್ಕೊತೀವಿ. ನಾವು ಹಿಂದೆ ಹೋದಾಗ, ಅಂದರೆ ಅವಾಗ ಹೋಗಿದ್ವಾಗ ತಂದಿದ್ದು ಅದು ಹಾಗೇ ಇದೆ. ಹಾಗಾಗಿ ಒಂದು ಅರ್ಧ ಲೀಟ್ರಷ್ಟು ತೊಗೊಂಡು ಅಷ್ಟೇ, ಜಾಸ್ತಿ ಏನು ತೊಗೊಳ್ಲಿಲ್ಲ. ಎಲ್ಲರೂ ಕೂಡ ಇವಾಗ ಪೂಜೆನೆಲ್ಲ ಮಾಡ್ಕೊತಾ ಇದ್ರು. ಚಿಕ್ಕ ಮಕ್ಕಳು ಕೂಡ ಪೂಜೆ ಮಾಡೋಕ್ಕೆ ಎಷ್ಟು ಖುಷಿಯಿಂದ ಪೂಜೆ ಮಾಡ್ತಿದ್ರು. ಅವ್ರಿಗೂ ಕೂಡ ದೇವ್ರ ಭಕ್ತಿ ಜಾಸ್ತಿನೇ ಇತ್ತು. ಅಂದರೆ ಮನೆ ದೇವರಲ್ಲ, ಎಲ್ಲರಿಗೂ ಅಷ್ಟೇ ಮನೆ ದೇವರಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟ ಆಗುತ್ತೆ. ನಾವು ಎಷ್ಟೇ ದೇವ್ರನ್ನ ಇಷ್ಟಪಟ್ಟರು ಕೂಡ ಫಸ್ಟು ನಾವು ಮನೆ ದೇವ್ರನ್ನೇ ಪೂಜಿಸ್ಬೇಕಾಗುತ್ತೆ. ಹಾಗಾಗಿ ಫಸ್ಟು ಪ್ರಾಮುಖ್ಯತೆ ಮನೆ ದೇವರಿಗೆ ಕೊಡಬೇಕಾಗುತ್ತೆ. ನಾವೆಷ್ಟೇ ದೇವ್ರನ್ನ ಪೂಜಿಸಿದ್ರು ಕೂಡ ಫಸ್ಟು ನಮ್ಮ ಕಷ್ಟದಲ್ಲಿದ್ದೀವಿ ಅಂದಾಗ ನಮ್ಗೆ ಆಗೋದೇ ಮನೆ ದೇವರು. ಹಾಗಾಗಿ ಜಾಸ್ತಿ ನಾವು ಎಷ್ಟೇ ಇಷ್ಟಪಟ್ಟರು ದೇವ್ರನ್ನ ನಾವು ಇಷ್ಟಪಡೋಣ. ಹಾಗೆ
ಮನೆ ದೇವ್ರನ್ನೂ ಕೂಡ ತುಂಬ ಇದರಿಂದ ನೋಡಿದ್ರೆ ಎರಡೂ ದೇವರು ಕೂಡ ನಮ್ಮನ್ನು ಕಾಪಾಡ್ತಾರೆ ಅನ್ನೋದಕ್ಕೆ ಒಂದು ನಂಬಿಕೆ ಅಷ್ಟೇ. ಹಾಗೆ ನೋಡಿ ಇಲ್ಲಿ ಇವಾಗ ಗಂಗಮ್ಮ ಮಾಡೋಕ್ಕೆ ಇದು ಮಾಡ್ಕೊತಾ ಇರ್ತಾರೆ, ಅಂದರೆ ಕಲ್ಲೆಲ್ಲ ಎತ್ಕೊತಾ ಇದ್ದಾರೆ ಗಂಗಮ್ಮನ ಕಲ್ಲು. ಅಂದರೆ ಇಲ್ಲಿ ಕಬ್ಬಣ ಎಲ್ಲ ಹಾಕಿದ್ದಾರೆ, ಅಂದರೆ ಕಾಲು ಇಟ್ಟರೆ ಸಾಕಂತೆ ಅದು ಕಾಲು ಎಳ್ಕೊಂಬಿಡುತ್ತಂತೆ ಒಳಗಡೆ, ಹಾಗಾಗಿ ಕಬ್ಬಣದ ಇದೆಲ್ಲ ಹಾಕ್ಸಿದ್ದಾರೆ. ಅಂದರೆ ಇದು ನದಿ ಎಲ್ಲಿದೆ ಅಂತಲೇ ಗೊತ್ತಿಲ್ವಂತೆ, ಹಾಗಾಗಿ ಒಂದು ಸ್ವಲ್ಪ ಕಾಲಿಗೆ ಟಚ್ ಆದರೆ ಸಾಕು ಫುಲ್ ಒಳಗಡೆನೇ ಇಟ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ಈ ಥರ ಕಬ್ಬಣದ ಇದೆಲ್ಲ ಹಾಕ್ಸಿದ್ದಾರೆ ಅವರು. ಅಂದರೆ ಕೆಲವೊಬ್ಬರು ಜಾರು ಬಿಡ್ತಾರೆ, ಹಾಗಾಗಿ ಬಿದ್ದೋಗ್ತಾರೆ ಅಂತ ಆವಾಗಲೇ ಇದು ಹಾಕ್ಸಿದ್ರು ಕಬ್ಬಣ ಎಲ್ಲ. ಇವಾಗ ಮುತ್ತೈದೆಯರಿಗೆ ಮಡ್ಲು ತುಂಬ್ತಾ ಇದ್ದಾರೆ, ಇವ್ರಿಗೆಲ್ಲ ಒಂದೊಂದು ಗಂಡು ಮಕ್ಕಳು ಆಗಲಿ ಅಂತ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಮಾಡಿ ಇವಾಗ ಮಡ್ಲು ತುಂಬ್ತಾ ಇದ್ದಾರೆ. ಅಂದರೆ 3 ಜನಕ್ಕೇನೋ ಮಡ್ಲು ತುಂಬ್ತಾ ಇದ್ರು, 9 ಜನ ಇಲ್ಲ 6 ಜನ ಈ ಥರ ಕೆಲವೊಂದು ಪದ್ಧತಿ ಇರುತ್ತಲ್ಲ, ಹಾಗಾಗಿ ಇವಾಗ ಮಡ್ಲೆಲ್ಲ ತುಂಬ್ತಾ ಇದ್ದಾರೆ. ಅಂದರೆ ಇಲ್ಲಿ ಅಂದರೆ ಗಂಡು ಮಗು ಆಗಲಿ ಅಂತ ಮಡ್ಲು ತುಂಬಿಸೋದು, ಅವ್ರ ಕೈಲಿ ಗಂಗಮ್ಮನ ಮಾಡಿಸೋದು ಆ ಥರ ಪದ್ಧತಿ ಇದೆ ಅಂತೆ, ಹಾಗಾಗಿ ಅವ್ರಿಗೆಲ್ಲ ಮಾಡಿಸ್ತಾ ಇದ್ರು ಗಂಡು ಮಗು ಆಗಲಿ ಅಂತ. ಸತಿ ಬಂದಾಗ ಪೂರ್ತಿ ನಮ್ಮ ಫ್ಯಾಮಿಲಿನೇ ಬಂದಿತ್ತು. ಅವಾಗ ಅಶ್ವಿನಿ ಕೈಲಿ ಅಂದರೆ ನನ್ನ ತಂಗಿ ಕೈಲಿ ಗಂಗಮ್ಮ ಪೂಜೆ ಮಾಡಿಸಿದ್ರು ಬೇಗ ಮದುವೆ ಆಗಲಿ ಅಂತ. ಹಾಗೆ ಇವಾಗ ಇವ್ರ ಕೈಲಿ ಗಂಡು ಮಗು ಆಗಲಿ ಅಂತ ಪೂಜೆನ ಮಾಡಿಸಿ ಇವಾಗ ಅಲ್ಲಿಂದ ತಂದಂಥ ಅಂದರೆ ಫಲಹಾರನ ಇವಾಗ ಇಲ್ಲೇನು ತಿನ್ನೋದು ಬೇಡ, ಅಂದರೆ ಅಲ್ಲೂ ಕೂಡ ತುಂಬ ಅಂದರೆ ರೂಮಲ್ಲಿ ಕೂಡ ತುಂಬ ಗಂಡ್ಮಕ್ಳು ಮಾವಂದಿರವರೆಲ್ಲ ಇದ್ದಾರಲ್ಲ, ಹಾಗಾಗಿ ಅವ್ರಿಗೂ ಕೂಡ ಕೊಟ್ಟು ತಿನ್ನೋಣ ಅಂದ್ಬಿಟ್ಟು ಇಲ್ಲಿ ಸುಮ್ಮನೆ ಗಂಗಮ್ಮ ಮಾಡಿಕೊಂಡು ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಮಡ್ಲು ತುಂಬಿದ್ವು ಅಷ್ಟೇ. ಅಂದರೆ ಈ ನೀರಲ್ಲೇ ಇದು ಮಾಡಬೇಕಂತೆ, ಅಂದರೆ ಸ್ವಲ್ಪ ನೀರೆಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಆ ಗಂಗಮ್ಮ ಮಾಡಬೇಕಾದ್ರೆ ಅದರಲ್ಲಿ ಏನೇನೋ ಎಸ್ದು ಬಿಡ್ತಾರೆ, ಹಾಗೆ ಗಾಳಿಗೂ ಜಾಸ್ತಿ ಬಂದುಬಿಡುತ್ತೆ, ಎಲೆ ಎಲ್ಲ ಅದರಲ್ಲೇ ಬಿಟ್ಬಿಟ್ಟಿರ್ತಾರಲ್ಲ, ಹಾಗಾಗಿ ಸ್ವಲ್ಪ ನೀರೆಲ್ಲ ಅದು ಸ್ವಲ್ಪ ಇದಾಗಿತ್ತು. ಆದರೂ ಏನು ಮಾಡೋಕ್ಕಾಗಲ್ಲ, ಅದು ಒಳ್ಳೆ ನೀರು, ದೇವಿಗೆ ಕೊಟ್ಟಿರೋ ನೀರು, ಅದನ್ನು ಕೆಲವೊಬ್ಬರು ಬಾಯಿಗೆ ಹಾಕ್ಕೊಂಡು ಕುಡಿತಾರೆ, ಹಾಗೆ ಕೆಲವೊಬ್ಬರು ಅಸಹ್ಯ ಪಡ್ಕೊತಾರೆ. ಕೆಲವೊಬ್ಬರು ಮನಸ್ಥಿತಿ ಮೇಲೆ ಹೋಗುತ್ತೆ ಅವ್ರು ಹೇಗೆ ನೋಡ್ಕೊತಾರೆ ಅಂತ, ಅಂದರೆ ಹೇಗೆ ಸ್ವೀಕರಿಸ್ತಾರೆ ಅಂತ. ಹಾಗೆ ಮತ್ತೆ ಅಲ್ಲಿಂದ ಬಂದು ಮತ್ತೆ ಡ್ಯಾನ್ಸು ಅದೆಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು. ಅಂದರೆ ಅಲ್ಲಿದ್ದರೆ ಅಲ್ಲೇ ಇದ್ಬಿಡೋಣ ಅಂತ ಅನಿಸುತ್ತೆ, ಒಂಥರ ನೆಮ್ಮದಿ ಅನಿಸುತ್ತೆ ಮನಸ್ಸಿಗೆಲ್ಲ. ಎಷ್ಟೇ ನೋವಿದ್ರೂ ಕೂಡ ಆರಾಮಾಗಿ ಅಲ್ಲಿದ್ದರೆ ಒಂದೇನೋ ಒಂಥರ ಖುಷಿ, ಒಂಥರ ನೆಮ್ಮದಿ ಸಿಗುತ್ತೆ. ಹಾಗೆ ಅಂದರೆ ಇದು ತುಂಬ ಲೆಂತ್ ವೀಡಿಯೋ ಆಗ್ತಿತ್ತು, ಆದರೆ ನಾನು ಕರೆಕ್ಟಾಗಿ ವೀಡಿಯೋ ಮಾಡ್ಕೊಂಡಿಲ್ಲ, ಅಂದರೆ ನಂದು ಫೋನ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ, ಹಾಗಾಗಿ ಇಷ್ಟು ವೀಡಿಯೋನ ಸ್ವಲ್ಪ ಮೇನ್ ಅಷ್ಟೇ ಹಾಕ್ಕೊಂಡಿದ್ದೀನಿ ವೀಡಿಯೋನ. ನೋಡಿ ಇವಾಗ ಮತ್ತೆ ಡ್ಯಾನ್ಸ್ ಮಾಡ್ತಾಯಿದ್ರು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾವು ಬೆಳಗ್ಗೆ 8:30 ಆಲ್ರೆಡಿ ಇಲ್ಲೇ ಇದ್ವು. ಬೇಗ ಅಂದರೆ ತಿಂಡಿ ಎಲ್ಲ ಬೆಳಗ್ಗೆ ಎದ್ದು 4 ಗಂಟೆಗೆ ಅಲ್ಲೇ ಮನೆಯಿಂದ ಮಾಡ್ಕೊಂಡು ಬಂದಿದ್ವಲ್ಲ, ಹಾಗಾಗಿ ಸ್ವಲ್ಪ ಬೇಗನೆ ಬಂದ್ವು. ಸತಿ ಬಂದೇ ಇರಬೇಕಾದ್ರೆ ಸ್ವಲ್ಪ ಲೇಟಾಗಿ ಬಂದಿದ್ವು, 12 ಗಂಟೆಗೇನೋ ಅಲ್ಲೇ ಬಿಟ್ಟಿದ್ವು. 12 ಗಂಟೆ 1 ಗಂಟೆ ಆಗಿತ್ತು ಬಂದಿರಬೇಕಾದ್ರೆ ಇಲ್ಲಿ. ಆದರೆ ಇವತ್ತು ಬೇಗ ಬಂದು ನೋಡಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಹಾಗೆ ಸ್ವಲ್ಪ ದೇವಸ್ಥಾನದ್ದು ಹೊರಗಡೆ ಎಲ್ಲ ಈ ಥರ ಕುತ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಕಾಲ ಎಲ್ಲ ಕಳೆದ್ವು. ಬಂದ ಭಕ್ತಾದಿಗಳೆಲ್ಲ ಕೋಳಿ ಕುರಿ ಈ ಥರ ಹರಕೆಗಳಿರುತ್ತಲ್ಲ ಕೆಲವೊಬ್ರದ್ದು, ಹಾಗಾಗಿ ಅದನ್ನೆಲ್ಲ ಇದು ಮಾಡ್ತಿದ್ರು. ಅಷ್ಟರಲ್ಲಿ ಅಡುಗೆ ಎಲ್ಲ ಮಾಡಿಕೊಂಡು ಇವಾಗ ಊಟ ಎಲ್ಲ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಾಗಿತ್ತು ಸಾಂಬಾರಂತೂ. ಹಾಗೆ ಇವತ್ತಿನ ವಿಡಿಯೋ ನೋಡಿ ಈ ಥರ ಇತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.